ವಿಠಲ ಪಾಂಡುರಂಗ ವಿಠಲ ಅಲ್ಲು ಸಲ ಇಲ್ಲು ಸಲ್ಲ ಪಾಂಡುರಂಗ ವಿಠಲ. ಹಲೋ, ಚಾಚಿ ಜಮಲ್ದಿನಿ ಸ್ಪೀಕಿಂಗ್. ಹಾಬೀನಾ ಅವರು ಹೈದರಾಬಾದ್ಗೆ ಹೋಗಿದ್ದಾರೆ. ಮೇ ಬಿ ನೆಕ್ಸ್ಟ್ ವೀಕಲ್ಲಿ ಬರ್ತಾರೆ. ಓಕೆ, ಬಾಯ್. ಹಲೋ, ನಾನು ಚಂಪಾಕಲಿ ಮಾತಾಡ್ತಾ ಇರೋದು. ನಮ್ಮ ಯಜಮಾನ್ರ ಅವ್ರಿಲ್ಲ, ಹೈದರಾಬಾದ್ಗೆ ಹೋಗಿದ್ದಾರೆ. ಹೌದ್ರಿ, ಅವ್ರು ನನಗೂ ಯಜಮಾನ್ರು, ನನ್ನ ಜಾತಿ ಅಪ್ಪಗೂ ಯಜಮಾನ್ರು. ನಿಮ್ಗೆ ಯಾಕ್ರಿ ಅವೆಲ್ಲ? ಇಡ್ರಿ ಫೋನ್. ಚಂಪಾ, ನೀನು ಜನಗಳಿಗೆ ನನ್ನ ಯಜಮಾನ್ರು ಅಂತ ಹೇಳಿ ಕನ್ಫ್ಯೂಸ್ ಮಾಡಿಸ್ತಾ ಇದ್ಯಾ. ಜನ ಕನ್ಫ್ಯೂಸ್ ಆದ್ರೂ ಪರವಾಗಿಲ್ಲ, ನೀವು ಕನ್ಫ್ಯೂಸ್ ಆಗ್ಬೇಡಿ. ನನ್ನ ಹಬ್ಬಿನ ನೀನ್ ಯಾಕೆ ಯಜಮಾನ್ರೆ ಅಂತ ಕರಿತಿದ್ಯಾ? ಸರಿ ಬಿಡಿ, ಇನ್ಮೇಲಿಂದ ನಾನು ಹಬ್ಬಿ ಅಂತ ಕರಿತೀನಿ. ಹಾಗೇನಾರು ಕರ್ದಿದ್ದೆ ಆದ್ರೆ 6 ಅಡಿ 3 ಅಡಿ ಹಳ್ಳ ತೋಡಿ ಅದ್ರಲ್ಲಿ ನೀನು ಹೂತ್ ಬಿಡ್ತೀನಿ. ಯಾವಾಗ ನೋಡಿದ್ರು ಸೊಂಟ ಅಲ್ಲಾಡ್ಸ್ಕೊಂಡು ಏನು ಯಜಮಾನ್ರೆ ಅಂತ ಕರಿತಿರ್ತೀಯಲ್ಲ, ನಿನಗೆ ಕ್ಷೇಮ ಆಗಲ್ವೇನೆ? ನಿಮಗ್ ತಾಕತ್ತಿದ್ರೆ ನೀವು ಸೊಂಟ ಒಳಗ್ಸ್ರಿ ನೋಡೋಣ. ನಿಮ್ ಕೈಲಂತೂ ಕಿಸ್ಯಕ್ ಆಗಲ್ಲ, ಬೇರೆಯವ್ರು ನುಲಿಯೋದನ್ನು ಸಹಿಸಲ್ಲ. ಚಂಪಾ, ದಿಸ್ ಇಸ್ ಟೂ ಮಚ್ ಕಣೆ. ಅಯ್ಯಯ್ಯಯ್ಯಯ್ಯಯ್ಯ, ಮಚ್ಚು ಕೊಡ್ಲಿಂತ ಯಾಕಮ್ಮ ಹೊಡೆದಾಡ್ತೀರಾ? ನಿಮ್ಮಿಬ್ಬರಲ್ಲಿ ಒಬ್ಬರು ಉಳ್ಕೊಂಡ್ರು ಸುಮ್ಮನಿರಮ್ಮ. ನನ್ನ ಮಗ ದುಡಿಯೋದಿಕ್ಕೆ ಅಂತ ಹೈದರಾಬಾದ್ಗೆ ಹೋಗಿದ್ದಾನೆ. ಅವನೇನು ಉಂಡ್ನೋ ತಿನ್ನೋ ನಿದ್ದೆ ಮಾಡಿದ್ನೋ ಅದ್ರ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಈಗ ನಾಯಿಗಳ ತರ ಕಚ್ಚಾಡ್ತಾ ಇದ್ದಿಲ್ಲಲ್ಲ, ನಾಚಿಕೆ ಆಗಲ್ಲ ನಿಮ್ ಜನ್ಮಕ್ಕೆ? ಹೋಗಿ ನಿನ್ನಂಥವಳು ನನ್ನ ಮಗನ ಕಟ್ಟಿದ್ನಲ್ಲ, ನನಗ್ ಬುದ್ಧಿ ಇಲ್ಲ. ಚಂಪಾ, ನೋಡ್ತಾ ಇರು, ಹಬ್ಬಿ ಹೈದರಾಬಾದ್ ಇಂದ ಬಂದ ತಕ್ಷಣ ನಿನ್ನ ಈ ಮನೆಯಿಂದ ಹೇಗ್ ಕಿಕ್ಔಟ್ ಮಾಡ್ತೀನಿ ಅಂತ. ಹೇಗ್ರಿ ಕಿಕ್ಔಟ್ ಮಾಡ್ತೀರಾ? ನನ್ನನ್ನ ಈ ಮನೆ ಕರ್ಕೊಂಡ್ಬಂದವ್ರು ನೀವಾ ಅಲ್ಲ ತಾನೆ? ಅಂದ್ಮೇಲೆ ನನ್ನ ಈ ಮನೆಯಿಂದ ಕಿಕ್ಔಟ್ ಮಾಡೋ ಹಾಕು ನಿಮ್ಗಿಲ್ಲ. ಹಾಗೇನಾದ್ರು ಕಿಕ್ಔಟ್ ಮಾಡಿದ್ರೆ ಜೊತೆ ನಮ್ಮ ಯಜಮಾನ್ರನ್ನು ಕರ್ಕೊಂಡು ಹೋಗ್ತೀನಿ. ಹಾಗೇನಾದ್ರು ಮಾಡಿದ್ರೆ ಕಾಲ್ ಮುರಿದು ಬಿಡ್ತೀನಿ. ಆಲೂಗಡ್ಡೆ ಪಲ್ಯ ನೆನ್ನೆದು ಹೊಳಸಿದ್ರು ಸಕ್ಕದಾಗಿದೆ. ನಾನೇನು ಮಾಡಿಲ್ಲ ಸರ್, ಯಾಕೆ ಸರ್ ಹೊಡಿ? ಅಲ್ಲೋ, ಯಾಕಮ್ಮ ಮಲಗಿರ್ಬೇಕಾದ್ರೆ ನೋಡಿದ್ಯಾ? ಇನ್ನೇನಪ್ಪ, ಪಾಪ ನಮ್ಮ ಅಣ್ಣಯ್ಯ ಕಷ್ಟಪಟ್ಟು ದುಡಿತಾ ಇದ್ರೆ ನೀವು ಚೆನ್ನಾಗಿ ತಿಂದು ಸಿಕ್ ಜಾಗದಲ್ಲೇ ಮಲ್ಕೊಳಕ್ ನೋಡ್ತಿರಲ್ಲ. ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವಾ? ಕಟ್ಕೊಂಡಿರೋ ಹಿಂಗೆ ಆಡೋ ಮಾತಮ್ಮ ಇದು. ನಾನು ಎಷ್ಟ್ ದಿನ ಅಂತ ನೋಡ್ಲಪ್ಪ, ಚೆನ್ನಾಗಿ ತಿಂದು ಮೈಗಳಂತರ ಇರೋ ಬದಲು ಹೊರಗಡೆ ಹೋಗಿ ಕೆಲಸ ಹುಡ್ಕೋಬಾರ್ದಾ? ಅಲ್ಲೂ ಇದೇ ಮಾತನ್ನು ನಿಮ್ಮ ಅಣ್ಣ ಅಂದಿದ್ರೆ ಎಪ್ಪೋ ಯಾವ್ದೋ ಧೂಳು ಮೈ ಮೇಲೆ ಇತ್ತು ಅಂತ ಕೊಡುಕೊಂಡು ಸುಮ್ಮನಾಗ್ಬಿಟ್ಟಿದೆ. ಹೆಂಡತಿಯಾಗಿ ನೀನ್ ಈ ಮಾತು ಹೇಳ್ತಿದ್ದೆ ಅಂದ್ಮೇಲೆ ನಾನು ಮನೆ ಬಿಟ್ಟು ಹೋಗ್ತೀರಾ? ಇಲ್ಲಮ್ಮ, ಕೆಲಸ ಹುಡ್ಕೊಂಡೇ ಬರ್ತೀನಿ ಹಿಂದೆ. ಒಂದು ವೇಳೆ ಕೆಲಸ ಹುಡ್ಕೊಂಡ್ ಬಂದಿಲ್ಲ ಅಂದ್ರೆ ನಿಮ್ಮ ಈ ದರಿದ್ರ ಮುಖನ ನನಗೆ ತೋರಿಸ್ಬೇಡಿ. ಗೋಪಿನಾಥ್, ಡಾನ್ ಗೋಪಿನಾಥ್, ಆ ಸೈಂಟಿಸ್ಟು ಫಾರ್ಮುಲಾನ ಇವತ್ತು ರೆಡಿ ಮಾಡ್ತೀನಿ, ನಾಳೆ ರೆಡಿ ಮಾಡ್ತೀನಿ ಅಂತ ಸಿಕ್ಕಾಪಟ್ಟೆ ಸತಾಯಿಸ್ತಾ ಇದ್ದಾನೆ. ಈಗ ಹೋಗಿ ಅವ್ನು ಗ್ರಾಚಾರ ಬಿಡಿಸ್ಬಿಟ್ಟು ಬರ್ತೀನಿ. ಅಷ್ಟರಲ್ಲಿ ನನ್ನನ್ನು ಕೇಳ್ಕೊಂಡು ಯಾರಾದರೂ ಬಂದರೆ ಡಾನ್ ಚೋಟರಾಜನ್ನ ಮೀಟ್ ಮಾಡೋದಕ್ಕೆ ಬಾಂಬೆಗೆ ಹೋಗಿದ್ದಾರೆ ಅಂತ ಹೇಳ್ಬೇಕು. ನೀವಿಲ್ಲೇ ಯಾವನ ನಿಮ್ಮ ಭಾವ? ಹೈದರಾಬಾದ್ಗೆ ಹೋಗಿ 1 ವಾರ ಆಗಿಲ್ಲ, ಅಷ್ಟು ಬೇಗ ಮನೆ ಮಂದಿನೆಲ್ಲ ಮರ್ತ್ಬಿಡದ? ನಾನು ಮೈಸೂರು ವಿಠಲ್ ಮೂರ್ತಿ MA ಗಂಡುಗಲಿ ವಂಶದ ಏಕೈಕ ಮನೆ ಅಳಿಯ. ಸರಿ, ವಿಷಯ ಏನು ಅಂತ ಬೇಗ ಒದರ್ಬಿಟ್ಟು ಇಲ್ಲಿಂದ ಜಾಗ ಖಾಲಿ ಮಾಡು. ಅವ ನೀವು ಊರಿಗೆ ಹೋಗಿದ್ದು ಮನೆ ಮಂದಿ ಎಲ್ಲ ನನ್ನ ಬಾಯಿಗೆ ಬಂದಂಗೆ ಬೈಯಕ್ಕೆ ಶುರು ಮಾಡ್ಬಿಟ್ಟಿದ್ದಾರೆ. ನೀವು ದುಡ್ಕೊಂಡ್ ಬರೋಂಗಿದ್ರೆ ಮನೆಗೆ ಬನ್ನಿ, ಇಲ್ಲಾಂದ್ರೆ ಬರಬೇಡಿ ಅಂತ ನನ್ನ ಹೆಂಡತಿ ನಿಮ್ಮ ದೇವ್ರು ಕೊಟ್ಟ ತಂಗಿ ಪಲ್ಲು ಆರ್ಡರ್ ಮಾಡ್ಬಿಟ್ಟಿದ್ದಾಳೆ. ಅವಳವಳು ಪಲ್ಲು ನನ್ನನ್ನು ಮರ್ತ್ರಿ, ಸುಧಾರಿಸ್ಕೋತೀನಿ. ಆದ್ರೆ ನಿಮ್ಮ ಒಡಹುಟ್ಟು ತಂಗಿನೇ ಮರ್ತ್ಬಿಟ್ರೆ ಹೇಗೆ ಬಾವಾ? ಹೊಟ್ಟೆ ಸಿಕ್ಕಾಪಟ್ಟೆ ಹಸುತ್ತಾ ಇದೆ. ಒಂದು 200 ರೂಪಾಯಿ ಇದ್ರೆ ಕೊಡ್ತೀರಾ? ಮಸಾಲೆ ದೋಸೆ ತಿನ್ಕೊಂಡ್ ಬಂದ್ಬಿಡ್ತೀನಿ. ಆದಿ ಬೀದಿಲಿ ಹೋಗೋನಿಗೆಲ್ಲ ಎತ್ತಿ ಕೊಡೋದಕ್ಕೆ ನಾನೇನು ಖಜಾನೆ ಇಟ್ಕೊಂಡಿದ್ದೀನಿ ಅನ್ಕೊಂಡಿದ್ದೀನೋ? ಯಾಕೋ ತಲೆ ಕೆಟ್ಟ ಒಂಥರ ಆಡ್ತಿದಾರಲ್ಲ. ಇವ್ರು ನಮ್ಮ ಮನೆಗೆ ಎತ್ತಾಕೊಂಡು ಹೋಗ್ಬಿಡೋದು ವಾಸಿ. ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಅದು ನನ್ನ ತಲೆಗೆ ಬರುತ್ತೆ. come on. Success! Formula success! Yes, success! ವೆಲ್ ಡನ್ ವಿಜ್ಞಾನಿಗಳೇ, ವೆಲ್ ಡನ್. ಕೊನೆಗೂ ಸಕ್ಸಸ್ ಆಗೇ ಬಿಟ್ರಲ್ಲ. ಎಸ್ ಮಿಸ್ಟರ್ ಗೋಪಿನಾಥ್, ನಿಮ್ಮ ಅದೃಷ್ಟ ತುಂಬಾ ಚೆನ್ನಾಗಿದೆ. ನಾನು 1 ವರ್ಷದಿಂದ ಕಷ್ಟಪಡ್ತಾ ಇದ್ದಿದ್ದು ಸಾರ್ಥಕ ಆಯ್ತು.
ದ್ರಾವಣ ಸೆಟ್ ಆಯ್ತು, ಫಾರ್ಮುಲಾ ಸಕ್ಸಸ್ ಆಯ್ತು. ಡೋಂಟ್ ವರಿ, ಫಾರ್ಮುಲಾ ಸಕ್ಸಸ್ ಆಗಿದ್ದಕ್ಕೋಸ್ಕರ ನಿನಗೆ ನಾನು ದುಡ್ಡು ಕೊಡ್ತೀನಿ. ವಿಜ್ಞಾನಿಗಳೇ, ನಾನು ಕಳೆದ ಬಾರಿ ಬಂದಾಗಲೂ ಕೂಡ ತಾವು ಇದೇ ಮಾತನ್ನು ಹೇಳಿದ್ರಿ. ದುಡ್ಡು ಯಾವನಿಗೆ ಬೇಕು? ನನಗೆ ಈ ಫಾರ್ಮುಲಾ ಬೇಕು. ಇದು ತಪಸ್ಸಿನ ಫಲ. ಫಾರ್ಮುಲಾ ಕೊಡಲ್ಲ, ದುಡ್ಡು ಕೊಡ್ತೀನಿ. ವಿಜ್ಞಾನಿಗಳೇ, ನಾನು ಬರೀ ಚಿಟಿಕೆ ಬಡದ್ರೆ ಸಾಕು, ಅದೆಷ್ಟು ದುಡ್ಡು ಬೇಕೋ ಅಷ್ಟು ದುಡ್ಡು ಬಂದು ನನ್ನ ಕಾಲು ಮುಂಚೆನೆ ಬೀಳುತ್ತೆ. ಹೋಗ್ಲಿ, ನೀವು ಕಂಡು ಹಿಡಿದಿರೋ ಈ ದ್ರಾವಣ ಅದು ಹೇಗೆ ಕೆಲಸ ಮಾಡುತ್ತೆ? ವೆರಿ ಇಂಟ್ರೆಸ್ಟಿಂಗ್ ಮಿಸ್ಟರ್ ಗೋಪಿನಾಥ್. ಈ ದ್ರಾವಣನ ಜ್ಯೂಸ್ ಅಲ್ಲಿ ಮಿಕ್ಸ್ ಮಾಡಿ ಯಾರಿಗಾರು ಕುಡಿಸ್ಬೇಕು, ಇಲ್ಲ 5 ml ಈ ದ್ರಾವಣನ ಜ್ಯೂಸ್ಗೆ ಇಂಜೆಕ್ಟ್ ಮಾಡಬೇಕು. ಆಮೇಲೆ ಅದನ್ನು ಕುಡಿದ ವ್ಯಕ್ತಿಗೆ ಈ ಮೈಕಿಂದ ಕಮ್ಯಾಂಡ್ ಕೊಡಬೇಕು. ನಾವೇನ್ ಹೇಳ್ತೀವೋ ಆ ತರ ಕುಡಿದ ವ್ಯಕ್ತಿ ಕೇಳ್ತಾನೆ. ಅದ್ರ ಒಂದೇ ಸಣ್ಣ ಕಂಡೀಷನ್, ಈ ದ್ರಾವಣ ಕೆಲಸ ಮಾಡೋದು ಬರೀ 10 ನಿಮಿಷಗಳ ಕಾಲ ಮಾತ್ರ. ವಿಜ್ಞಾನಿಗಳೇ, ನನಗೆ ಸ್ವಲ್ಪ ಹಪ್ತ ವಸೂಲಿ ಮಾಡ್ಕೊಂಡ್ ಬರ್ತಿದ್ದೆ. ನೀವು ಅಷ್ಟರಲ್ಲಿ ನನ್ನ ದುಡ್ಡನ್ನ ರೆಡಿ ಮಾಡಿ ಇಟ್ಬಿಡಿ. ನಮಸ್ಕಾರ ಸರ್. ಯಾರು ನೀನು? ಸರ್, ಮೈಸೂರು ಬಿಟ್ಟಮೂರ್ತಿ MA ಗಂಡುಗಲಿ ವಂಶದ ಏಕೈಕ ಮನೆ ಅಳಿಯ. ಸರ್, ನಂಗೊಂದು ಕೆಲಸ ಹತ್ರ ಕೊಡಿಸಿ ಸರ್. ಏನ್ ಕೆಲಸ ಹೇಳಿದ್ರು ಮಾಡ್ತೀಯಾ? ಸರ್, ನಿಮ್ ಕಾಲ ತೋರಿಸಿ ಸರ್, ತಲೆ ಮೇಲೆ ಹೊಕ್ಕೊಂಡು ಮಾಡ್ತೀನಿ. ಸಂಬಳ ಎಷ್ಟು ಕೊಡ್ತೀರಾ ಸರ್? ನೀನ್ ಕೇಳಿದಷ್ಟು ನಾನು ಕೊಟ್ಟಷ್ಟು. ಏನ್ ಕೆಲಸ ಹೇಳಿ ಸರ್? ಏನಿಲ್ಲ, ನನಗೆ ಪ್ರಯೋಗ ಮಾಡೋದಕ್ಕೆ ಒಂದು ಸುಂಡಿಲಿ ಬೇಕಾಗಿತ್ತು. ಅಯ್ಯೋ, ನಾನು ಸುಂಡಿಲಿ ವಂಶದವನೇ, ನನ್ನ ಮೇಲೆ ಪ್ರಯೋಗ ಮಾಡ್ಬಿಡಿ. ವೆರಿ ಇಂಟ್ರೆಸ್ಟಿಂಗ್. ಥ್ಯಾಂಕ್ ಯು. ಹಾಗೆ ಒಂದು ಕೆಲಸ ಮಾಡೋಣ, ನೀನು ಆ ಕಡೆ ಹೋಗಿ ಹೇಳ್ತೀನಿ, ಗೋಡೆ ಕಡೆ ತಿರ್ಕೋ, ಇತ್ಲ ಕಡೆ ನೋಡ್ಬೇಡ. ಸರಿ ಸರ್. ನಾನು ಕರೆಯೋವರೆಗೂ ಅಲ್ಲೇ ಇರ್ಬೇಕು. ಓಕೆ ಓಕೆ? ಬಾಯಲ್ಲಿ ಏನ್ ಸರ್ ಕರ್ತಿದ್ದು? ಮಿಸ್ಟರ್ ವಿಠಲಮೂರ್ತಿ MA, ಪಾಪ ಬಿಸಿಲಲ್ಲಿ ಬಂದು ತುಂಬಾ ಸುಸ್ತಾಗಿದ್ದೀರಾ. ನಾನು ಹೇಳೋ ಕೆಲಸ ಮಾಡೋಕ್ ಮುಂಚೆ ಈ ಜ್ಯೂಸ್ ಕುಡ್ತೀವಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ನನ್ನ ಕಷ್ಟ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರ ಸರ್. ಜೈ ಸುಂಡಿಲೇಶ್ವರ. ಯುರೇಕಾ, ಯುರೇಕಾ! ಫಾರ್ಮುಲಾ ಸಕ್ಸಸ್, ಸಕ್ಸಸ್! ಮಿಸ್ಟರ್ ವಿಠಲಮೂರ್ತಿ, ಈಗ ನೀವು ನಾನು ಹೇಳ್ದಾಗ ಕೇಳ್ತೀರಾ ನೋಡಿ. ಇದನ್ನ ತಗೊಂಡು ಅಲ್ಲಿ ಇಟ್ಬಿಟ್ಟು ಬನ್ನಿ. ವಿಠಲಮೂರ್ತಿ, ನನ್ನ ಹ್ಯಾಟ್ ತಗೋ. ವಾಪಸ್ ಹ್ಯಾಟ್ ಇಡು ತಲೆ ಮೇಲೆ. ನನಗೊಂದು ಸಲ್ಯೂಟ್ ಹೊಡಿ. ವೆರಿ ಗುಡ್, ವೆರಿ ಗುಡ್. ಹೋಗಲ್ ಕೂತ್ಕೋ. ಎದ್ದು ನನ್ನ ಹತ್ರ ಬಾ, ಎದ್ದು ನನ್ನ ಹತ್ರ ಬಾ. ಕರೆಕ್ಟ್. ಈ ಫಾರ್ಮುಲಾ ಕೆಲಸ ಮಾಡೋದು 10 ನಿಮಿಷ. ಪ್ರೂವ್ ಆಗೋಯ್ತು. ಯುರೇಕಾ, ಯುರೇಕಾ! ಬೇಷ್ ವಿಜ್ಞಾನಿಗಳೇ, ಬೇಷ್. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಫಾರ್ಮುಲಾನ ನಿಮ್ಮ ಹತ್ರ ಇಟ್ಕೊಂಡು ನನಗೆ 1000ನೋ ಬರೀ ಲಕ್ಷನೋ ಬಿಸಾಕ್ಬೇಕು ಅಂತ ನೋಡ್ತಾ ಇದ್ರಲ್ಲ, ನನ್ನನ್ನೇನು ಗುಗ್ಗು ಅನ್ಕೊಂಡ್ಬಿಟ್ರ? ಮಿಸ್ಟರ್ ಗೋಪಿನಾಥ್, ನಾನು ಆಗ್ಲೇ ನಿಮ್ಗೆ ಹೇಳಿದೆ, ಹಲವಾರು ವರ್ಷಗಳ ತಪಸ್ಸಿನ ಫಲ ಈ ಫಾರ್ಮುಲಾ. ಬೇಕಾದ್ರೆ ದುಡ್ಡು ಬಿಸಾಕ್ತೀನಿ, ತಗೊಂಡು ಹೋಗ್ತಾ ಇರು. ನೋ ಫಾರ್ಮುಲಾ. ಬಿಟ್ರೆ ಉತ್ತರ ನೆನ್ಸ್ಬಿಡ್ತೀನಿ ವಿಜ್ಞಾನಿಗಳೇ. ತಪ್ಪಗೆ ನನ್ನ ಜೊತೆಲಿ ಬನ್ನಿ. ಬಾಬಾ, ಬನ್ನಿ ಮನೆಗೆ ಹೋಗೋಣ. ನೀನ್ ಯಾಕೋ ಇಲ್ಲಿಗೆ ಬರೋದಕ್ಕೆ ಹೋದೆ? ಅದು ನಿಮ್ಮನ್ನ ಹಿಡ್ಕೊಂಡೆ ಬಂದೆ. ಸೈಂಟಿಸ್ಟ್ ಅವರು ಜ್ಯೂಸ್ ಕೊಟ್ರು, ಕುಡ್ದೆ, ನಿದ್ದೆ ಬಂತು, ಮಲ್ಕೊಂಬಿಟ್ಟಿದ್ದೆ. ಹೌದೇನ್ರಿ? ಒಳಗಡೆ ಸಂಶೋಧನೆ ಮಾಡ್ತಾ ಇದ್ದಾರೆ. ಬನ್ನಿ ಮನೆಗೆ ಹೋಗೋಣ. ಇವರ ಮನೆಯಲ್ಲಿ ನಂತರನೇ ಬೇರೆ ಯಾರೋ ಇರಬೇಕು, ಅದಕ್ಕೆ ಇವನು ನನ್ನ ಹಿಂದೆನೆ ದುಂಬಲ್ ಬಿದ್ದಿದ್ದಾನೆ. ಸದ್ಯಕ್ಕೆ ಅವ್ರ ಮನೆಯಲ್ಲೇ ಆಶ್ರಯ ತಗೊಳ್ಳೋದು ಒಳ್ಳೇದು. ಬಾಬಾ, ಆ ಕಡ್ಡ ತೆಗಿರಿ, ನೋಡಕ್ ಆಗ್ತಿಲ್ಲ, ಅಸಹ್ಯ. ಜನಗಳಿಂದ ಸಾಲಗಾರರಿಂದ ತಪ್ಪಿಸ್ಕೋಬೇಕು ಅಂದ್ರೆ ಗಡ್ಡನು ಬಿಡ್ಬೇಕಾಗತ್ತೆ, ಮತ್ತೊಂದು ಬಿಡ್ಬೇಕಾಗತ್ತೆ. ಗಂಟೆಗಲ್ಲಿ ಒಂದ್ಸತಿ ಕಟ್ಟ ಕಡೆ ಎತ್ತೊಂಡು ಇನ್ನು ಏನೇನ್ ಬಿಡ್ತು ಆ ದೇವ್ರಿಗೆ ಗೊತ್ತು. ಬನ್ನಿ ಹೋಗೋಣ. ಬನ್ನಿ ಬಾಬಾ, ಬನ್ನಿ 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 ಬನ್ನಿ. ಮಗನೇ, ಏನು ಇದು? ಹೈದರಾಬಾದ್ ಹೋಗಿ ಗಡ್ಡೆ ಬಿಟ್ಕೊಂಡು ಬಂದಿದ್ದೀಯಲ್ಲೋ? ಇರ್ಲಿ ಬಿಡಿ ಅತ್ತೆ, ತುಂಬಾ ಚೆನ್ನಾಗಿ ಕಾಣಿಸ್ತಾರೆ. 5 ವರ್ಷ ಚಿಕ್ಕವ್ರು ಹಾಕಿ ಕಾಣಿಸ್ತಿದ್ದಾರೆ. ತುಂಬಾ ಪೋಲಿಯಾಗಿ ಕಾಣ್ತಾರಲ್ವಾ? ಚಂಪ, ಹೈದರಾಬಾದ್ ಹೋಗಿದ್ರಲ್ಲ, ಎಲ್ಲ ವಿದ್ಯೆನು ಕಲ್ತ್ಕೊಂಬಂದಿದ್ದಾರೆ ಅನ್ಸುತ್ತೆ. ಫೋಟೋದಲ್ಲಿರೋರು ಯಾರು? ನೀವು ನಿಮ್ಮ ಹೆಂಡ್ರು ಯಾಕೆ ಮರ್ಸ್ಬಿಟ್ಟ?
ಬೇಡ ಅಂದ್ರೆ ಹೇಳಿ ತೆಗಿಸ್ಬಿಡ್ತೀನಿ. ಹಾಬಿ ನೀವ್ ಇದೇ ತರ ಇದ್ರೆ ನನಗೆ ಸಿಕ್ಕಾಪಟ್ಟೆ ಇರಿಟೇಟ್ ಆಗುತ್ತೆ. ಮೊದ್ಲು ಈ ಗಡ್ಡ ತೆಗೆಸ್ರಿ. ಯಾರಾದ್ರೂ ನನ್ನ ಗಡ್ಡದ ತಂಟೆಗೆ ಬಂದ್ರೆ ಕತ್ತನ್ನ ಇಸ್ಕಿ ನಾಲ್ಗಿನ ಆಚೆ ತರಿಸ್ಬಿಡ್ತೀನಿ. ಹಾಬಿ ನೀವ್ ನನ್ಗೆ ಜೋರ್ ಮಾಡ್ತಾ ಇದೀರಾ. ನಾನೀಗ ಅರ್ಜೆಂಟ್ ಮೀಟಿಂಗ್ ಹೋಗ್ಬೇಕು. ಮನೆಗ್ ಬಂದ ನಿಮ್ಮನ್ನ ಸರಿಯಾಗಿ ವಿಚಾರಿಸ್ಕೋತೀನಿ. ನೀವು ಬನ್ನಿ ಬಾವಾ. ಚಂಪ ಏನೇ ನೋಡ್ತಾ ನಿಂತಿದ್ಯಾ? ನನ್ನ ಮಗನ ಮುಖ ನೋಡಿದ್ರೆ ಊಟ ಮಾಡಿ 3 ದಿನ ಆಯ್ತೇನೋ ಅನ್ಸುತ್ತೆ. ಬಿಸಿ ಬಿಸಿ ಕೆನೆ ಕಾಫಿ ಮಾಡಿ ತಂದ್ಕೊಡೆ. ಏನ್ ಬಾವಾ ಕರೆದಿದ್ದು? ನನ್ನನ್ನ ಈ ಮನೆಗೆ ಕರ್ಕೊಂಡು ಬಂದು ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ ಕಣ್ರಿ. ಬಾವಾ ನಾ ಕರ್ಕೊಂಡ್ ಬಂದಿದ್ದು ನಿಮ್ ಮನೆಗೆ, ಕಂಡೋರ್ ಮನೆಗೆ ಅಲ್ವಲ್ಲ. ನಿಮ್ಗೋಸ್ಕರ ಅಂತ ಹೈದರಾಬಾದಿಂದ ಜ್ಯೂಸ್ ತಗೊಂಡ್ಬಂದಿದ್ದೀನಿ, ಕುಡೀರಿ. ಬಾವಾ ನನ್ನ ಮೇಲೆ ಅದೆಷ್ಟು ಒಲವು ನಿಮಗೆ. ಇಲ್ಲೇ ಸಿಗೋ ಜ್ಯೂಸ್ ನ ಹೈದರಾಬಾದ್ ಇಂದ ತಂದಿದ್ರಲ್ಲ, ಥ್ಯಾಂಕ್ ಯು ವೆರಿ ಮಚ್ ಬಾವಾ. ಬಿಟ್ಟಲ್ಲ ಅವ್ರೆ, ಈಗ ನೀವು ಸೀದಾ ಹೋಗಿ ಚಂಪಾಳ ಕೆನ್ನೆಗೆ ಒಂದು ಬಿಡ್ತೀರ. ವೆರಿ ಗುಡ್. ಈಗ ಮತ್ತೊಮ್ಮೆ ಹೋಗ್ತೀಯ ಚಂಪಾಳ ಇನ್ನೊಂದು ಕೆನೆಗೆ ಇನ್ನೊಂದನ್ನ ಬಿಡ್ತೀಯ. ವೆರಿ ಗುಡ್. ಈಗ ನೀನು ಮೆಟ್ಲುಗಳನ್ನ ಹತ್ತತೀಯ ಇಳಿತೀಯ, ಹತ್ತತೀಯ ಇಳಿತೀಯ, ವೇಗವಾಗಿ. ಯಾಕಪ್ಪ ಬಿಟ್ಬಿಟ್ರೆ? ಏನಾಯ್ತು? ಎದ್ದೇಳಿ ಎದ್ದೇಳಿ. ನಾನು ಯಾವಾಗ ಮೈಲ್ಕೊಂಡು ಅನ್ಕೊಂಡೆ. ಅಯ್ಯೋ ಕತ್ತೆ ಕೊಡವ, ನನ್ ಕಪಾಳಕ್ಕೆ ಹೊಡಿದ್ಯೇನೋ? ಬಿಟ್ಲಿನ್ ಬಿಟ್ಬಿಡು, ಅವನು ಒಳ್ಳೆಯವನು. ಇದ್ರ ಮೊದ್ಲು ಹೇಳ್ಬಾರ್ದಪ್ಪ. ನೀವ್ ಹೇಳ್ತಾ ಇದೀರ ಅಂತ ಬಿಡ್ತಾ ಇದೀನಿ, ಇಲ್ಲ ಅಂದ್ರೆ ಕಾಲ್ ಬಿಟ್ಟು ಕೈ ಕೊಟ್ಬಿಟ್ಟಿದ್ದೆ. ಅಣ್ಣಯ್ಯ ಚಂಪನ್ ಬಿಟ್ಟು ನಮ್ಮ ಯಜಮಾನ ಹೊಡಿಸ್ತ್ಯಾ? ಗಡ್ಡ ಬಿಟ್ಕೊಂಡ್ ಬಂದ್ಬಿಟ್ರೆ ನಾವೆಲ್ಲ ಹೆದರ್ಕೊಂಡ್ಬಿಡ್ಬೇಕಾ? ಮನಿಪ್ಪ ಇಂಥವ್ರ ಸವಾಸ ನಮ್ಗೆ ಯಾಕೆ? ಏನು ಯಜಮಾನ್ರೆ, ತಗೊಳ್ಳಿ ಕೆನೆ ಕಾಫಿ. ಏನ್ ಹಾಗೆ ನೋಡ್ತಾ ಇದೀರಾ? ಸಖತ್ತ ಕಾಣಿಸ್ತಿದ್ಯಾ? ನಿಜವಾಗ್ಲೂ ಒಬ್ಳೆ ಸಿಕ್ಕು ಹೇಳ್ತೀನಿ. ಈಗ ಒಬ್ಳೆ ಇದೀನಲ್ಲ. ಆಮೇಲೆ ಇನ್ನೊಂದ್ಸಲ ಒಬ್ಳೆ ಸಿಕ್ಕು ಹೇಳ್ತೀನಿ. ಏನು ಯಜಮಾನ್ರೆ, ಒಳ್ಳೆ ಬೆಪ್ಪನ್ ತರ ಕೂತಿದ್ರಲ್ಲ, ತಗೊಳ್ಳಿ ಪೇಪರ್ ಆದ್ರೂ ಓದಿ. ಏನು ನನ್ನ ವಿಷಯ ಬಂದಿದೆಯಾ? ಇಲ್ಲ ಇಲ್ಲ ನಿನ್ನ ವಿಷಯ ಬಂದಿದೆಯಾ? ಅದ್ಯಾಕ್ ಬರುತ್ತೆ? ಮುಂದಿನ ವಾರ ಬರುತ್ತೆ. ಈ ನಿನ್ನ ಯಜಮಾನಪ್ಪ ಚಂಪನ್ನ ಹೊಡ್ಕೊಂಡು ಹೋದ ಅಂತ. ಚಂಪನ್ಕಿನ್ನ ಗಿಂತ ಇದೀರಲ್ಲ, ನಿಮಗೆ ಶೇಮ್ ಆಗಲ್ವಾ? ಯಾಕೆ ಯೋಚನೆ ಮಾಡ್ತೀರಾ? ನಿಮ್ಮಕ್ಕೇನೇನು ದಿಸ್ ಇಸ್ ಟೂ ಮಚ್. ನೋಡಿ, ನಾನು ಬ್ಯೂಟಿ ಪಾರ್ಲರ್ಗೆ ಹೋಗ್ಬೇಕು. ಗಿವ್ ಮಿ 3000. ಇವಾಗ ಏನ್ ಗಡ್ಡ ಬಳಸ್ಕೊಳಕ್ಕೆ ದುಡ್ಡಿಲ್ಲ ಅಂತ ಒದ್ದಾಡ್ತಾ ಇದಾರೆ. ಇನ್ನು ನಿಮ್ಮ ಬ್ಯೂಟಿ ಪಾರ್ಲರ್ ದುಡ್ಡು ಕೊಟ್ಬಿಡ್ತಾರ? ನೀವು ಬ್ಯೂಟಿ ಪಾರ್ಲರ್ಗೆ ಹೋಗ್ತಾ ಇರೋದು ನನಗೋಸ್ಕರ ತಾನೇ? ಹಾಗೆ ಅನ್ಕೊಳ್ಳಿ. ನೀವು ಹೋಗಬೇಕು. ಯಾಕೆ ಅಂದ್ರೆ ನೀವು ರಾತ್ರಿ ನನ್ನ ಕಣ್ಣಿಗೆ ತುಂಬಾ ಸುಂದರವಾಗಿ ಕಾಣಬೇಕು. 3 ಅಲ್ಲ 5,000 ಇದೆ. My God, I just can't believe this. Habi, thank you very much. ನೀವು ಇಷ್ಟು ಧಾರಣ ಅಂತ ನನಗೆ ಗೊತ್ತೇ ಇರಲಿಲ್ಲ. My sweet heart. ಹೆಂಗೆ ಕೇಳಿದ್ರು ತಕ್ಷಣ ಕೊಟ್ಬಿಟ್ರಲ್ಲ, ನನಗೆ ಸಂಬಳ ಬಿಟ್ಟು ಬೇರೆ ಏನು ಕೊಡೋದೇ ಇಲ್ಲ. ನಿನಗೆ ಕೊಡೋದಾಗುತ್ತೆ. ಈಗ ಸದ್ಯಕ್ಕೆ ನಿನಗೆ ಏನು ಬೇಕೋ ಅದನ್ನ ಮಾಡು ಹೋಗು. ಮೈಸೂರು ಪಾಕ್ ಮಾಡ್ಲಾ? ಮಾಡು ಹೋಗು. ವಿಠಲ್ ಬನ್ರಿ ಇಲ್ಲಿ. ಏನ್ ಕರ್ತಿದ್ದು ಹೇಳಿ ಬಾವಾ. ಬನ್ರಿ ಕೂತ್ಕೊಳ್ಳಿ. ಬಾವಾ ಈ ಮನೆಯಲ್ಲಿ ನಿನ್ನಿಂದ ಇಷ್ಟು ಮರ್ಯಾದೆ ಸಿಗುತ್ತೆ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಯೋಚನೆ ಮಾಡಬೇಡಿ ವಿಠಲ್ ಅವರೇ, ನಾನು ಈ ಮನೆಯಲ್ಲಿರೋವರೆಗೂ ನಿಮಗೆ ಮರ್ಯಾದೆ ಕೊಟ್ಟು 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 ಮರ್ಯಾದೆ ಮಹಲ್ಲೇ ಕಟ್ಟಿಸ್ಕೊಡ್ತೀನಿ. ಅದ್ ಏನ್ ಮಾಡ್ಬೇಕು ಹೇಳಿ ಬಾವಾ. ಪಾಪ ನೀವೊಬ್ಬರೇ ಈ ಮನೆಗೆ ಎಷ್ಟು ಅಂತ ತಲೆ ಕೆಡಿಸ್ಕೊತೀರಾ? ನೀವಾರು ನನ್ ಕಷ್ಟ ಅರ್ಥ ಮಾಡ್ಕೊಂಡ್ರಲ್ಲ, ನೀವ್ ಅದನ್ನ ಮತ್ತೆ ಆಗ್ಬಾರ್ದಾಗಿತ್ತ. ಅದು ಸಿಕ್ಕಾಪಟ್ಟೆ ದೊಡ್ಡದು ಬಿಟ್ಟಿದ್ರ ಅನ್ಸುತ್ತೆ. ತಗೊಳ್ಳಿ, ಜ್ಯೂಸ್ ಕುಡಿದಿ. ದೇವ್ರು ದೇವ್ರು ನೀರು ತಂದ್ಕೊಂಡೆ ಕುಡಿದಿ.
ಮೆಟ್ಟಲ್ಲವೇ. ಈಗ ನೀವು ನೇರವಾಗಿ ಜಾಜಿಯವರ ರೂಮಿಗೆ ಹೋಗ್ತೀರಾ. ಒಂದು ಕರ್ಚೀಫಲ್ಲಿ ಅಲ್ಲಿರುವ ಎಲ್ಲ ಒಡವೆಗಳನ್ನ ಗಂಟು ಕಟ್ಕೊಂಡು ಬರ್ತೀರಾ. ಒಂದು ವಿಷಯ, ಯಾವುದೇ ವಸ್ತುಗಳನ್ನ ಯಾವುದೇ ಕಾರಣಕ್ಕೂ ಕೆಳಗಡೆ ಬೀಳಿಸಬಾರದು. ಕೆಲಸ ಹುಡ್ಕೊಂಡ್ ಬರ್ತೀನಿ ಅಂತ ಹೈದರಾಬಾದ್ಗೆ ಹೋಗಿದ್ಯಲ್ಲ, ಹುಡುಕ್ತಿಯಾ ಇಲ್ವೋ? ಹುಡುಕ್ದೆ, ಇನ್ನು ಕೆಲಸ ಸಿಕ್ಕಿಲ್ಲ. ಮತ್ತೆ ಯಾವಾಗ ಹೋಗ್ತೀಯಾ? ಬಸ್ ಖಾಲಿ ಇದೆಯೋ ಟ್ರೈನ್ ಖಾಲಿ ಇದೆಯೋ ಮೊದಲು ವಿಚಾರಿಸ್ತೀನಿ. ಯಾವ್ದು ಸಿಗುತ್ತೋ ಅದಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಹಾಗಾದ್ರೆ ಈ ಕೆಲಸ ಚಂಪಂದೆ. ಚಂಪ ಮನೇಲಿ ಯಾಕ್ರೆ ಕಿಚ್ಕೋತಾ ಇದ್ದೀರಾ? ನೀವು ಬಂದಿರೋದ್ ಗೊತ್ತಾಗಿದೆ, ಆದ್ರೆ ಅಡ್ಗೆ ಇನ್ನೂ ಆಗಿಲ್ಲ. ಕುಕ್ ಮಾಡಿ ನಿನ್ ತಲೆ ಮೇಲೆ ಸುರ್ಕೋ. ನನ್ನ ಒಡವೆಗಳೆಲ್ಲ ಕದ್ದಿದ್ಯಾ ಅಲ್ವೇನೆ? ಇಲ್ದೇ ಇರೋದನ್ನೆಲ್ಲ ಹೇಳಿದ್ರೆ ತೆಗೆದು ತಟ್ಟು ಬಿಡ್ತೀನಿ. ಚಂಪಾ, ದಿಸ್ ಇಸ್ ಟೂ ಮಚ್. ಒಡವೆಗಳೇನಾದ್ರೂ ಸಿಗ್ಲಿಲ್ಲ ಅಂದ್ರೆ ನೋಡ್ತಾ ಇರು, ನಿನ್ಗೆ ಹೇಗೆ ಲೆಸನ್ ಟೀಚ್ ಮಾಡ್ತೀನಿ ಅಂತ. ಬಾವಾ, ನೀವಿಲ್ಲಿ ಆರಾಮಾಗಿ ಕೂತಿದ್ರ, ಅಲ್ಲಿ ನಮ್ ಜಾಜತ್ಗೆ ಒಡವೆ ಹೋಯ್ತು ಅಂತ ಬಾಯ್ ಬಡ್ಕೋತಾ ಇದ್ದಾರೆ. 4 ನೆಕ್ಲೆಸ್, ಒಂದು ಜೊತೆ ಬಳೆ, ಒಂದು ಸರ. ನಿಮ್ಗೆ ಗೊತ್ತಾಯ್ತು? ಬಾಯ್ ಬಡ್ಕೋತಾ ಇದ್ರಲ್ಲ, ಗೊತ್ತಾಯ್ತು. ನನ್ನ ಹಬಿ ಜೊತೆ ಪರ್ಸನಲ್ ಆಗಿ ಟಾಕ್ ಮಾಡ್ಬೇಕು. ಯು ಪ್ಲೀಸ್ ಗೋ ಔಟ್. ನಿಮ್ ಪಾಡಿ ನೀವು ಮಾತಾಡಿ, ದುಡ್ಡು ಕೊಟ್ಟು ನನ್ನ ಪಾಡಿ ನಾನು ಹೋಗ್ತೀನಿ. ದುಡ್ಡು ಕೊಡಲ್ಲ, ಔಟ್. ಹಬಿ, ಮನೇಲಿ ಇಷ್ಟು ದೊಡ್ಡ ಪ್ರಾಬ್ಲಮ್ ಆಗಿರುವಾಗ ನೀವೇನ್ ಕಳ್ಳೆ ಪುರಿ ತಿಂತ ಕೂತಿದ್ರೇನ್ರಿ? ತಂದು ಕೊಟ್ಟಿದ್ದಿದ್ರೆ ತಿಂತ ಕೂತಿರ್ತೀನಿ. ನನ್ ಒಡವೆಗಳೆಲ್ಲ ಕಳ್ತನ ಆಗಿದೆ. ಇವತ್ತಿಗದು 10 lakhs ಆಗುತ್ತೆ ಗೊತ್ತಾ? ಅಯ್ಯೋ, ಸಿಗುತ್ತೆ ಬಿಡ್ರಿ. ಎಲ್ಲಿ ಸಿಗುತ್ತೆ? ಜಾಸ್ತಿ ತಲೆ ಕೆಡಿಸ್ಕೋಬೇಡ. ಹಬಿ, ಹೌ ಡೇರ್ ಯು? ನನ್ನನ್ನ ಏಕವಚನದಲ್ಲಿ ಮಾತಾಡ್ಸ್ತಾ ಇದ್ದೀರಾ? ಅದನ್ನ ನೋಡು, ಈ ಪ್ರೀತಿ ಅನ್ನೋದು ಜಾಸ್ತಿ ಆದಾಗ ಏಕವಚನ ಅನ್ನೋದು ತಾನೇ ಬಂದುಬಿಡುತ್ತೆ. ಈಗೇನು ಒಡವೆಗಳು ಬೇಕೋ ಅಥವಾ ಬೇಡವಾ? ಬೇಕು ಬೇಕು ಬೇಕು. ಮೊದಲು ಇದನ್ನ ಕುಡಿದ್ಬಿಟ್ಟು ನಿನ್ನ ಹೊಟ್ಟೆನ ತಣ್ಣಗೆ ಮಾಡ್ಕೊ. ಒಡವೆಗಳು ಸಿಗದೆ ಇರ್ಲಿ, ಆಗ ನಿಮ್ಗೆ ಕಾದಿದೆ. ಈಗ ನನ್ನ ಕೈ ಹಿಡ್ಕೊಂಡು ನನ್ನನ್ನು ಬೆಡ್ರೂಮಿಗೆ ಕರ್ಕೊಂಡು ಹೋಗು. ಏನಾಗಿದೆ ನಿಮ್ ಸೊಸೆಗೆ ಇವತ್ತು? ಅವರಿಗೆ ಲವ್ ಶುರು ಆಗಿದೆ. ಯಾವತ್ತೂ ಇಲ್ದಿರೋದು ಇವತ್ತೇನು? ಮುಚ್ಚ ಬಾಯಿ, ಹೊಟ್ಟೆ ಕಿಚ್ಚಡಿ ಮೊಟ್ಟೆ ಕೊಳ್ಳಿ. ಕಾಲು ಒತ್ತು, ಹಾಗೆ ಸ್ವಲ್ಪ ಕೈನೂ ಒತ್ತು, ಹಾಗೆ ಹಣೆಗೆ ಒಂದು ಮುತ್ತು ಕೊಡು. ಸ್ವಲ್ಪ ಖರ್ಚಿಗೆ ದುಡ್ಡು ಬೇಕಾಗಿತ್ತು. ಹಬಿ, ವಾಟ್ ಆರ್ ಯು ಡೂಯಿಂಗ್ ಹಿಯರ್? ಯಾಕೆ ಗಾಬರಿ ಆಗ್ತಾ ಇದ್ದೀರಾ? ರೀ, ನನ್ ಬೆಡ್ರೂಮ್ ಅಲ್ಲಿ ಪರ್ಮಿಷನ್ ಇದೆ, ಅದ್ ಹೇಗೆ ಬಂದ್ರಿ? ಮೊದಲೇ ಒಡವೆ ಹೋಗಿದೆ ಅಂತ ಗಾಬರಿ ಆಗ್ತಾ ಇದೆ, ಅಂತದ್ರಲ್ಲಿ ಕ್ಯಾಶ್ ಬೇರೆ ಕಿತ್ಕೊಳಕ್ ಬಂದಿದ್ದೀರಾ? ಅಲ್ಲ, ಐ ಸೆಡ್ ಔಟ್. ಮೈ ಗಾಡ್, ಡಿಸ್ಗಸ್ಟಿಂಗ್ ಪೀಪಲ್. ಶೇಮ್ ಆಗಲ್ಲ ನಿಮ್ಗೆ? ಕ್ಯಾಶ್ ಬೇರೆ ಕೊಡ್ತಾ ಇದೆ. ಚಿಚ್ಚಿ ನೋಡಕ್ಕಾಗಲ್ಲ. ಅದಕ್ಕೆಲ್ವಪ್ಪ ನಾವಿಬ್ರು ಬಂದ್ಬಿಟ್ಟಿದ್ದು. ಏನಾಯ್ತು? ಅದು ರೂಮಲ್ಲಿ ಮಾವನು ಅತ್ತಿಗೆನು ಕೂತು ಅವ ಏನ್ ಮೂತಿ ನೋಡಿದ್ರೆ ಗೊತ್ತಾಗಲ್ವಾ ಮೇಲೇನು ಸಿಕ್ಕಿಲ್ಲ ಅಂತ? ನಾವು ನೋಡಿದಾಗೆಲ್ಲ ಚೆನ್ನಾಗೇ ಇತ್ತಲ್ಲ. ಆಮೇಲೆ ಜಗಳ ಆಯ್ತು ಏನು? ಏನಾಯ್ತು? ಏನೂ ಆಗಿಲ್ಲ. ನಿಮ್ ಮಗ ಹೋದ ಪುಟ್ಟ